ನೀವು ನೋಡ್ತಾ ಇದ್ದೀರಾ ಸುವರ್ಣ. ಹೇಳಿ, 1 ಸೆಕೆಂಡ್. ಓಕೆ, 3 4. ಓಕೆ, 5. ಓಕೆ, ಥ್ಯಾಂಕ್ ಯು ಸೋ ಮಚ್. ಇದೇ ನಮ್ಮನ್ನು ಪ್ಲೀಸ್ ನನಗೊಂದ್ಸರಿ SMS ಮಾಡಿಬಿಡ್ತೀರಾ? that's really kind of you. Thanks a lot. Thank you so much. ಡಾಲ್ ಪಪ್ಪ, ನಂಗೆ ತೇಜ್ ನಂಬರ್ ಸಿಕ್ಬಿಟ್ಟಿದೆ ನೋಡಿ ಇಲ್ಲಿ. ಇದಕ್ಕೂ ನನಗೂ ಸಂಬಂಧ ಇಲ್ಲಮ್ಮ. ಇಟ್ ವೋಂಟ್ ಹೆಲ್ಪ್ ಯು ಇನ್ ಎನಿ ವೇ. ನೋಡು, ನಾನು ಹೊರಟೆ. ಹ್ಯಾವ್ ಎ ಗುಡ್ ಡೇ. ಫೈನ್, ನೀವು ಹೊರಡಿ. ನಿಮ್ಮ ಹತ್ರ ಏನು ಹೇಳಿದ್ರು ವೇಸ್ಟೇನೆ. ಪ್ಲೀಸ್ ಕ್ಯಾರಿ ಆನ್. ಓಕೆ, ಬಾಯ್. ಓ ಮೈ ಗುಡ್ನೆಸ್, ಫೈನಲಿ ನಂಗೆ ತೇಜ್ ನಂಬರ್ ಸಿಕ್ಕೇ ಬಿಡ್ತು. ವಾವ್, ಕಂಟ್ರೋಲ್ ಸುನೈ, ಕಂಟ್ರೋಲ್. ಲೆಟ್ ಮೀ ಟೇಕ್ ಸಮ್ ಟೈಮ್ and then call Teja. Teja, ನನ್ನ ಫೋನ್ ಪಿಕ್ ಮಾಡು. This is Sunay's number. ಏನಾಗ್ತಿದೆ ಅವಳಿಗೆ? ಸುಮ್ಮನೆ ಇರಬಾರ್ದಾ? The person you have called has not replied. Please try again later. Thank you. ಒಂದೇ ಒಂದು ವಿಶ್ ಕಣು. ಫೋನ್ ಪಿಕ್ ಮಾಡಕ್ಕೆ ಏನು ನಿಂಗೆ? ಯಾಕೆ ಇಷ್ಟು ಹಠ ನಿಂಗೆ ಲೈಫ್ ಜೊತೆ? ಬೇಡ ಸುನೈ, ಇಟ್ಸ್ ನಾಟ್ ಗುಡ್ ಫಾರ್ ಯು. ನಾನು ನಿನ್ನ ಬಿಟ್ಟು ಬರಬೇಕಾದ್ರೆ ಈ ಲೈಫ್ಗೆ ಆಗೋಷ್ಟು ವಿಶಸ್ನು ಬಿಟ್ಟು ಬಂದಿದ್ದೀನಿ. ಚೂಸ್ ಅಮಾಂಗ್ ದೆಮ್. ನೋ, The number you are calling is either switched off or not reachable at the moment. Please try later. ತಾನು ಪರ್ಫೆಕ್ಟ್ ಅಂತ ತೋರಿಸ್ಕೊಳ್ಳೋ ಹಠ ಇವನಿಗೆ. ಲೆಟ್ ಹಿಮ್ ಬಿ. ಅದಿನ್ನೆಷ್ಟೊತ್ತು ಅಂತ ಫೋನ್ ಸ್ವಿಚ್ ಆಫ್ ಮಾಡಿಟ್ಟಿರ್ತಾನೆ. ಇವನ ಕೈಯಲ್ಲಿ ವಿಶ್ ಮಾಡಿಸ್ಕೊಳ್ಳೋದು ನನ್ನ ರೈಟ್. ನಾನು ಮಾಡಿಸ್ಕೋತೀನಿ. ಆ್ಯಂಡ್ ಹಿ ನೋಸ್ ಇಟ್. ಅದಕ್ಕೆ ಸ್ಮಾರ್ಟ್ ಫಿಲೋ ಫೋನ್ನ ಸ್ವಿಚ್ ಆಫ್ ಮಾಡಿಬಿಟ್ಟ. ಹಾಯ್ ತೇಜ, ಹೇಗಿದ್ಯಾ? ಒಂದ್ಸಲ ಕಾಲ್ ಪಿಕ್ ಮಾಡು. ಮಾತಾಡಿದ್ರೆ ಕಳ್ಕೊಳ್ಳೋದೇನು? ನಾನು ಮತ್ತೆ ಟ್ರೈ ಮಾಡ್ತಾನೆ ಇರ್ತೀನಿ. ಒಂದ್ಸರಿ ಕಾಲ್ ಪಿಕ್ ಮಾಡು, ವಿಶ್ ಮಾಡು, ಸಾಕು. ಸುನೈ. ಹೌದು, ನಾಳೆ ನಿಶ್ಚಯ ಇಲ್ಲ. ಹೋದ್ಸರಿ ಸೂತ್ಕ ಬಂದ್ಬಿಡ್ತು ಸರ್, ಅದಕ್ಕಾಗಿ ಮಾಡೋಕ್ಕಾಗಲಿಲ್ಲ. ಹೌದು, ನಾಳೆ ನಿಶ್ಚಿತಾರ್ಥ. ದಯವಿಟ್ಟು ಎಲ್ಲರೂ ಬರಬೇಕು ಸರ್. ಆಯ್ತಾಯ್ತು, ನಮಸ್ಕಾರ, ಸಿಗೋಣ. ಸರು ಎಲ್ಲರಿಗೂ ಹೇಳ್ಬಿಟ್ಟಿದ್ದೀನಮ್ಮ. ಹತ್ರದವ್ರಿಗೆ ಎಲ್ಲರಿಗೂ ಹೇಳಿದ್ದೀನಿ. ನಿಮ್ಮ ತವ್ರ ಮನೆಯವರು ಯಾರು ಬಾಕಿ ಉಳಿದಿದ್ರೆ ನೀನೇ ನೆನ್ಸ್ಕೊಂಡು ಹೇಳ್ಬಿಡಿ. ಸರಿ, ಹೇಳ್ತೀನಿ. ಮೊದಲು ಅತ್ತೆ ತವ್ರ ಮನೆಯವ್ರಿಗೆ ಹೇಳಿ, ನಮ್ಮವ್ರ ಕಡೆ ಆಮೇಲೆ ಹೇಳಿದ್ರು ನಡೆಯುತ್ತೆ. ಓಹೋ, ಏನೇ ಸರು, ನನ್ನ ಹಂಗಿಸ್ತಿದೀಯಾ? ನಿಶ್ಚಿತಾರ್ಥ ಇರೋದು ನಿನ್ನ ಮಗಳಿಗೋ ಇಲ್ಲ ನನ್ನ ಮಗಳಿಗೋ?
ಭಾರಿ ಸಂಪ್ರದಾಯ ಗೊತ್ತಿರೋ ಥರ ಮಾತಾಡಬೇಡ. ಅದು ಯಾರ್ಯಾರು ಹೇಳಬೇಕೋ ಹೇಳ್ಕೊ. ಅದನ್ನು ನಾನೇ ಹೇಳ್ಕೊಡ್ಬೇಕಾ? ಏನೋ ಹರಿ ನಿನ್ನ ಹೆಂಡತಿ ಇನ್ನೂ ಬುದ್ಧಿ ಬಂದಿಲ್ವೇನೋ ಇವಳಿಗೆ? ಅಮ್ಮ, ನಿನ್ನ ತಂಗಿಯಂದರಿಗೆ ತಮ್ಮಂದರಿಗೆ ಎಲ್ಲರಿಗೂ ತಿಳಿಸಿದ್ದೀನಿ. ಇನ್ಯಾರು ಬಾಕಿ ಉಳಿದಿದ್ದಾರ ಜ್ಞಾಪಿಸ್ಕೊಳ್ಳಿ. ಅದೆಲ್ಲ ಮಾಡೋಣ. ಈ ಸಲನೂ ಹೋದ ಸಲ ಆದಂಗೆ ಆಗಲ್ಲ ತಾನೇ? ಅಮ್ಮ, ನೀನು ಚಿಂತೆ ಮಾಡಬೇಡಮ್ಮ, ಎಲ್ಲ ವ್ಯವಸ್ಥೆ ಮಾಡಿದ್ದೀನಿ. ನೀನು ರೂಮ್ಗೆ ಹೋಗಿ ಇವತ್ತು ಹಾಯಾಗಿ ರೆಸ್ಟ್ ತಗೋ. ನಾಳೆ ಸ್ವಲ್ಪ ಚೈತನ್ಯ ಬರುತ್ತೆ, ಓಡಾಡ್ಬೋದು ನೀನು. ಹೋಗಮ್ಮ, ರೆಸ್ಟ್ ಹೋಗು. ಲೈಫ್ ಹಿಂಗೆ ಹೋಗಬೇಕು ಅಂದರೆ ಯಾರ ಕೈಲಿ ತಡೆಯೋಕ್ಕಾಗುತ್ತೆ? ಮೇಘ್ನಾ ಶ್ಯಾಮ ಜೊತೇಲಿರಬೇಕು ಅಂತ ನಾನು ಆಸೆ ಪಡೋದಕ್ಕೆ ಇನ್ಯಾವ ಅರ್ಥನೂ ಇಲ್ಲ. ಶ್ಯಾಮ ಮನಸ್ಸು ಮಾಡಿದರೆ ಆಗ್ತಿತ್ತು, ದಡ್ಡ ತ್ಯಾಗ ಮಾಡಿಬಿಟ್ಟ. ನಾಳೆ ನಿನ್ನ ಎಂಗೇಜ್ಮೆಂಟ್ ಇಟ್ಕೊಂಡು ಹೀಗೆಲ್ಲ ಹಾರಾಡ್ತಿದ್ಯಾ? ಅಣ್ಣ ನೋಡಿದ್ರೆ ಚೆನ್ನಾಗಿ ಓದೇ ತಿಂತೀಯ ಅಷ್ಟೆ. ಇನ್ನೆಷ್ಟು ದಿನ ಓದೇ ಕೊಡ್ತಾರೋ ಕೊಡ್ಲಿ. ಆಮೇಲೆ ಇನ್ನು ಯಾವಳ ಮೇಲಂತೆ ಅವ್ರ ಕೋಪನೆಲ್ಲ ತೋರಿಸೋದು? ನಿಂಗೆ ಅವ್ನ ಮನಸ್ಸು ಅರ್ಥ ಆಗಲ್ಲ ಬಿಡು. ಓ, ನಿನಗೆಲ್ಲ ಅರ್ಥ ಆಗುತ್ತೆ ಅಲ್ವಾ? ಶ್ಯಾಮ ನನ್ನನ್ನು ಲವ್ ಮಾಡ್ತಾನೆ, ಶ್ಯಾಮ ನನ್ನನ್ನು ಲವ್ ಮಾಡ್ತಾನೆ ಅಂತ ಲೈಫೆಲ್ಲ ತಲೆ ತಿಂತಾ ಇದ್ದೆ. ಇವಾಗಾದ್ರೂ ನಿಜ ಏನು ಅಂತ ಗೊತ್ತಾಯ್ತಾ? ಆಯ್ತಮ್ಮ, ನನಗೇನೂ ಅರ್ಥ ಆಗಲ್ಲ. ನಾನೊಬ್ಬಳು ದಡ್ಡಿ. ಒಳಗೆ ನಡಿ. ಥ್ಯಾಂಕ್ಸ್. ಎಲ್ಲೋಗಿತ್ತು ಸವಾರಿ? ನನ್ನ ದೋಸ್ತ ಜೊತೆ ಯಾರು ಮಾತಾಡಲ್ವೋ ಅವ್ರ ಜೊತೆ ನಾನು ಮಾತಾಡಲ್ಲ ಅಂತ ಹೇಳತ್ತೆ. ಅಣ್ಣ ಪರೀಕ್ಷೆ ಟೈಮ್ ಟೇಬಲ್ ತೊಗೊಂಡು ಬರೋಕ್ಕೆ ಅಂದಂಗಿತ್ತು ಅಷ್ಟೇ ಅನ್ಸುತ್ತಣ್ಣ. ಅವನಲ್ಲಿ ಶ್ಯಾಮ? ಅವನು ಮನೆಗೆ ಹೋದ ಅಂತ ಕಾಣುತ್ತೆ. ಇವಳೊಬ್ಬಳೇ ಬಂದ್ಲು. ನಾಳೆ ಬರ್ತಾನಣ್ಣ. ಸರಿ. ಈ ಮನೆ ಎಲ್ಲದಕ್ಕೂ ಶ್ಯಾಮ ಬೇಕು, ಅಳಿಯ ಆಗಕ್ಕೆ ಮಾತ್ರ ಬೇಡ. ನಾಳೆ ನೀನು ಎಂಗೇಜ್ಮೆಂಟ್ ಇಟ್ಕೊಂಡು ಇವತ್ತು ಅವಳು ಕಾಲ್ ಮಾಡೋದೆಲ್ಲ ಬೇಕಾ? ನನ್ನ ಎಂಗೇಜ್ಮೆಂಟ್ಗೂ ಅವಳ ಕಾಲ್ಗೂ ಏನಮ್ಮ ಸಂಬಂಧ? ಕ್ಯಾನ್ ಯು ಜಸ್ಟ್ ಫರ್ಗೆಟ್ ಇಟ್? ನಾನು ಮರಿತೀನಪ್ಪ, ಆದರೆ ಅವಳು ಮರಿಬೇಕಲ್ಲ. ಯಾಕೆ ನಿನ್ನಿಂದ ಬಿದ್ದಿದ್ದಾಳು ಅವಳು? ಹುಡುಗಿಗೆ ಸ್ವಲ್ಪನೂ ನಾಚಿಕೆನೇ ಇಲ್ಲ ಕಣ. ಅಲ್ಲ, ಮದುವೆ ಮಾಡ್ಕೊಂಡು ಜೊತೆಲಿರೋಣ ಅಂತ ನೀನು ಹೇಳಿದಾಗ ಅವಳಿಗೆ ನೀನು ಬೇಡ ಅದೆ ಅಲ್ವಾ? ಆದರೆ ಕಾಲೇಜಲ್ಲಿ ಒಂದ್ಸಲ ನೋಡಿದ ತಕ್ಷಣ ಪ್ರೀತಿ ಕೆರಳು ಬಿಡ್ತಾ? ಈ ಹುಡುಗಿ ಮೆಂಟಾಲಿಟಿನೇ ಅರ್ಥ ಆಗ್ತಾ ಇಲ್ಲ ನನಗೆ. ತಲೆ ಕೆಟ್ಟು ಹೋಗ್ತಿದೆ. ಅಯ್ಯೋ, ತಲೆ ಕೆಡಿಸ್ಕೊಳ್ಳೋದಕ್ಕೆ ಯಾವಾಗಲೂ ರೆಡಿಯಾಗಿ ಕಾಯ್ತಾ ಇರ್ತೀಯ ಅಲ್ವಾ ನೀನು? ಇಷ್ಟೊಂದು ಟೆನ್ಷನ್ ಮಾಡ್ಕೊಳ್ಳೋದು ಏನಮ್ಮ ಆಗಿದೆ ಇವಾಗ? ನಾಳೆಗೆ ಅದೇನೇನು ಪ್ರಿಪ್ರೇಷನ್ಸ್ ಮಾಡ್ಕೋಬೇಕೋ ಅವನ್ನೆಲ್ಲ ಮಾಡ್ಕೋ ಆರಾಮಾಗಿ. ಏನಾದರೂ ಹೆಲ್ಪ್ ಬೇಕಾ ಕೇಳು, ಮಾಡ್ಕೊಡ್ತೀನಿ. ಅದು ಬಿಟ್ಟು ಈ ವಿಷಯದ ಬಗ್ಗೆ ಮಾತಾಡಿಕೊಂಡು ಅನ್ನೆಸೆಸರಿಯಾಗಿ ಟೆನ್ಷನ್ ಮಾಡ್ಕೋಬೇಡ. ಮಾಡೋಕ್ಕೇನು ಕೆಲಸ ಇಲ್ಲ ಅಂದರೆ ಹೋಗಿ ಆರಾಮಾಗಿ ಮಲ್ಕೋ. ಹಲೋ, ನಿಂಗೆ ಹೇಳ್ತಾ ಇರೋದು. ಚಾನ್ಸ್ ಸಿಕ್ಕಿದ್ರೆ ಸಾಕು, ಬಡ್ಡಿ ಸಮೇತ ಬೈದ್ ಬಿಡ್ತೀಯ ಅಲ್ವಾ ನೀನು? ಮತ್ತೆ ನೀನು ಹಿಂಗೆ ಮಾಡ್ತಾ ಇದ್ರೆ ನಾನು ಏನು ಮಾಡಲಿ ಹೇಳು? ಐ ಆಮ್ ಸಾರಿ, ಬೈಬೇಡ ಆಯ್ತಾ? ಹಾಗಾದ್ರೆ ನೀನು ಸ್ವಲ್ಪ ನಗ್ನಗ್ತಾ ಖುಷಿಯಾಗಿರು ಪ್ಲೀಸ್. ನಿನ್ನ ಸೊಸೆಗಿಂತ ಏನು ಕಡಿಮೆ ಇಲ್ಲ ನೀನು. ಸರಿಯಾಗಿದ್ರೆ ಅತ್ತೆ ಸೊಸೆ. ಮುಂದಿದೆ ನಿಂಗೆ, ನೋಡ್ತಾ ಇರೋ. ನಾವು ದಿಸ್ ಇಸ್ ಲೈಕ್ ಮೈ ರಿಯಲ್ ಮಾತೆ. ಹಿಂಗೆ ಇರಕ್ಕೆ ಏನು ದಾಡಿ ನಿಂಗೆ? ಮತ್ತೆ ಸುನೆ ಫೋನ್ ಕೊಡು ನನಗೆ. ಯಾಕೆ ಇಷ್ಟು ಸಲ ಫೋನ್ ಮಾಡ್ತಾ ಇದ್ದಾಳೆ? ನಾನು ಮಾತಾಡ್ತೀನಿ. ಏನಾಗ್ತಿದೆ ಅವಳಿಗೆ? ಪ್ಲೀಸ್ ವೇಟ್. ನೀನು ಹೀಗೆ ಮಾಡಿದ್ರೆ ಅವಳು ಹಠಕ್ಕೆ ಬೀಳ್ತಾಳೆ ಅಷ್ಟೇ. ಐ ವಿಲ್ ಟಾಕ್ ಟು ಹರ್. ಪ್ಲೀಸ್ ಜಸ್ಟ್ ರಿಲ್ಯಾಕ್ಸ್. ಓಕೆ?
ಹಾಯ್ ಸುನಯ್. ಹೇ ತೇಜ, ಥ್ಯಾಂಕ್ ಗಾಡ್ ಫೈನಲಿ ರಿಸೀವ್ ಮಾಡಿದ್ಯಲ್ಲ. ಥ್ಯಾಂಕ್ ಯು ಸೋ ಮಚ್ ಕಣೋ. ದಟ್ಸ್ ಫೈನ್. ನನಗೆ ನಿನ್ನ ಪತ್ರ ಸಿಕ್ತು. ಲಿಸನ್, ನಾನು ಯಾವಾಗಲೂ ನಿಮಗೆ ಒಳ್ಳೇದಾಗಲಿ ಅಂತಲೇ ಬಯಸ್ತೀನಿ ಕಣ. ಅದನ್ನು ಪದೇ ಪದೇ ಹೇಳೋ ಅವಶ್ಯಕತೆ ಇಲ್ಲ ಅಲ್ಲ. ಅದಕ್ಕೆ ಇಷ್ಟೊಂದೆಲ್ಲ ದೊಡ್ಡ ಮಾತು ಯಾಕೋ ಆಡ್ತೀಯಾ? ಚಿಲ್. ನಿನ್ನ ಹಳೆ ಗರ್ಲ್ ಫ್ರೆಂಡ್ ಹತ್ರ ಮಾತಾಡಿದ್ರೆ ನೀನು ಕೆಟ್ಟವನು ಅಂತ ಯಾರೂ ಹೇಳಲ್ಲ. ಅಷ್ಟಕ್ಕೂ ನಾನು ಇವಾಗ ಏನಂತ ಕೇಳಿದ್ದು, ಒಂದು ಹೊಸ ಕೆಲಸಕ್ಕೆ ಕೈ ಹಾಕ್ತಾ ಇದ್ದೀನಿ, ಒಂದು ವಿಶ್ ಮಾಡೋ ಸಾಕು. ರೈಟ್. ಐ ವಿಶ್ ಯು ಗುಡ್ ಲಕ್ ಸುನಯ್. ನಿಂಗೆ ಯಾವಾಗಲೂ ಒಳ್ಳೇದಾಗಲಿ, ಯಾವಾಗಲೂ ಚೆನ್ನಾಗಿರು. ಆಲ್ ರೈಟ್. ಇಷ್ಟು ಹೇಳಕ್ಕೆ ಹೀಗೆ ಸತಾಯಿಸ್ಬೇಕಿತ್ತ? ನಿನ್ನಿಂದ ಇಂಥ ಮಾತು ಕೇಳಕ್ಕೆ ಎಷ್ಟು ಖುಷಿ ಆಗುತ್ತೆ ಗೊತ್ತಾ? ನಿಂಗೆ ಗೊತ್ತು, ಆದರೂ ಗೊತ್ತಿಲ್ವೇನೋ ಅನ್ನೋ ಥರ ಆಡ್ತೀಯ ಅಲ್ವಾ? ದಟ್ಸ್ ಫೈನ್. ನಿನ್ನಂಥ ಹುಡುಗಂಗೆ ಇಷ್ಟು ಕೊಬ್ಬಿದ್ರೇನೇ ಚಂದ. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್ ಕಣೋ. ಆಂಟಿನೂ ಕೇಳಿದೆ ಅಂತ ಹೇಳು. ಯಾ ಶೋರ್. ಆ್ಯಂಡ್ ತೇಜ, ಬೆಂಗಳೂರಲ್ಲಿ ಆಲ್ರೆಡಿ ಮಳೆ ಶುರು ಆಗಿದೆ ಗೊತ್ತಾ? ಈ ಮಳೆ ಜೊತೆ ಕುಡಿಯೋ ಕಾಫಿನಲ್ಲಿ ಬರೀ ನಿನ್ನೆ ಕಾಣ್ತೀನಿ ಕಾಣೋ. ಐ ರಿಯಲಿ ಕ್ಯಾನ್ ಫೀಲ್ ಯು ಗೊತ್ತಾ? ಸುನಯ್, ನಾನು ಮತ್ತೆ ನನ್ನ ನಂಬರ್ನ ಚೇಂಜ್ ಮಾಡಿದ್ರೆ ನಿಮಗೆ ಅವಮಾನ ಆಗುತ್ತೆ. ನಿನಗೆ ಅವಮಾನ ಆಗೋದು ನನಗಿಷ್ಟ ಇಲ್ಲ. ಪ್ಲೀಸ್ ಡೋಂಟ್ ಕಾಲ್ ಮೀ ಅಗೇನ್. ಬಾಯ್. ಟೇಕ್ ಕೇರ್. ಗುಡ್ ಲಕ್. ಓ ಮೈ ಗಾಡ್, ಇಷ್ಟೊಂದು ರೂಢ ಆಗದ ತೇಜ? ಅಟ್ಲೀಸ್ಟ್ ಇಷ್ಟೊತ್ತು ನಾನು ಮಾತಾಡೋ ಕೇಳಿಸ್ಕೊಂಡಲ್ಲ, ದಟ್ಸ್ ಇನಫ್. ಆ್ಯಂಡ್ ವಿಶ್ ಬೇರೆ ಮಾಡ್ದ, ದಟ್ಸ್ ಮೋರ್ ದೆನ್ ಇನಫ್. ಮತ್ತೇನಂತ ಅವಳ್ದು? ಮಳೆಯಲ್ಲಿ ಮಳೆ ಜೊತೆ ಕುಡಿಯೋ ಕಾಫಿನಲ್ಲಿ ನಾನು ನೆನಪಾಗ್ತೀನಂತೆ. ಓಹೋ, ಇಂಥ ರೊಮ್ಯಾಂಟಿಕ್ ಕಲ್ಪನೆಗಳಿಗೇನೂ ಕಮ್ಮಿ ಇಲ್ಲ. ಯಾಕೆ? ನಿನ್ನೆ ಮದುವೆ ಆಗಿದ್ದಿದ್ರೆ ಬೆಂಗಳೂರಲ್ಲಿ ಮಳೆ ಬರ್ತಾ ಇರ್ಲಿಲ್ವಂತ? ಇಲ್ಲ ಅವಳು ಕುಡಿಯೋ ಕಾಫಿನಲ್ಲಿ ರುಚಿ ಇರ್ತಾ ಇರ್ಲಿಲ್ವಂತ? ಪ್ಲೀಸ್, ಅವಳು ಮಾತಾಡದೆ ಹಾಗೆ, ನಿಂಗೂ ಗೊತ್ತು ತಾನೆ. ಇದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡಿ ತಲೆ ಕೆಡಿಸ್ಕೊಬೇಡ ದಯವಿಟ್ಟು. ಶಲ್ ಐ ಟೆಲ್ ಯು ಸಮಥಿಂಗ್? ಅವಳು ಮತ್ತೆ ನನಗೆ ಕಾಲ್ ಮಾಡೋದಕ್ಕೆ ಹೋಗಲ್ಲ. ಸೊ ದಯವಿಟ್ಟು ಎಲ್ಲದನ್ನು ಮರ್ತುಬಿಡು. ಕೆಲಸ ಮಾಡು, ಇದನ್ನು ತಗೊಂಡು ಕಿತ್ತಾಕ್ಬಿಡು. ಅವಾಗಲಾದ್ರೂ ನಿನ್ನ ಕೋಪ ಕಡಿಮೆ ಆಗುತ್ತಾ? ಸಾರಿ ಕಣು. ಇಟ್ಸ್ ಓಕೆ, ಡೋಂಟ್ ಬಿ. ಅದು ಸರಿ, ನಾಳೆ ಯಾವ ಸೀರೆ ಹಾಕೊಳ್ತಾ ಇದೆಯಾ ಹೇಳೇನ? ಸೋ ಸ್ವೀಟ್. ಅದೆಲ್ಲ ಹೇಳಕ್ಕಾಗತ್ತಾ? ಸರ್ಪ್ರೈಸ್. ನಾಳೆನೆ ನಿನಗೆ ಗೊತ್ತಾಗೋದು. ಹೌದಾ? ಆ್ಯಂಡ್ ನಾನು ಹುಡುಗನ್ ತಾಯಿ, ನೋಡ್ತಾ ಇರು ನಾಳೆ ಹೇಗೆ ದರ್ಬಾರ್ ಮಾಡ್ತೀನಿ ಅಂತ. ಟಿಪಿಕಲ್ ಮದರ್.
ಬಂದಿದ್ದು ಗೊತ್ತಾಗದೇ ಇರೋ ಅಷ್ಟು ಕನ್ಸು ಕಾಣ್ತಾ ಇದೆಯಾ? ಮತ್ತಿನ್ನೇನು, ನಂಗೆ ಮಾಡಕ್ ಬೇರೆ ಏನು ಕೆಲಸ ಇದೆ ಅಲ್ವಾ? ಮಧು ಮಗಳ ಕಣೆ ನೀನು. ಅಂತೂ ನೀನು ಒಬ್ಳು ಮದುಮಗಳು ಆಗುವಲ್ಲಿಗೆ ಬಂತಲ್ಲೇ ಜೀವನ. ಏನದು ನೀನು ಒಬ್ಳು ಮದುಮಗಳು ಅಂದ್ರೆ ನಾನು ಮದುಮಗಳಾಗ್ಬಾರ್ದಾ? ಅಯ್ಯೋ, ಆಗ್ಬೇಕಾದ್ದೆ ಕಣೆ, ಆಗ್ಬಾರ್ದು ಅಂತ ನಾನೆಲ್ಲ ಹೇಳ್ದೆ. ಮದುವೆ ಮಾಡ್ಕೊಂಡು ಹೊರಟೆ ಬಿಡ್ತೀಯಲ್ಲ ಮೇಘ್ನಾ. ನಾನೇನ್ ಚಂದ್ರಲೋಕಕ್ಕೆ ಹೋಗ್ತೀನಿ, ಈ ದುರ್ಗದಲ್ಲೇ ಸಾಯ್ತೀನಿ ತಾನೆ. ಅದಕ್ಕೆ ಯಾಕೆ ಇಷ್ಟೆಲ್ಲ ಡೈಲಾಗ್ ಹೊಡಿತಾ ಇದೆಯಾ? ದುರ್ಗದಲ್ಲಿದ್ರು ಇಲ್ಲಿರಲ್ಲ ತಾನೆ, ನಿನ್ ಗಂಡನ ಮನೇಲಿ ಇರ್ತೀಯ. ಅಲ್ಲೆಲ್ಲ ಹೆಂಗೋ ಏನೋ. ಯಪ್ಪ ಅತ್ತೆ, ಯಾಕೆ ಹಿಂಗೆಲ್ಲ ಮಾತಾಡ್ತಾ ಇದ್ಯಾ? ಏನದು ಅವ್ರ ಮನೇಲಿ ಹೆಂಗಿರ್ತೀಯೋ ಏನೋ ಅಂದ್ರೆ? ಅವ್ರೇನ್ ಬೇರೆ ಲೋಕದವ್ರಾ? ಬೇರೆ ಲೋಕದಲ್ಲಾದ್ರೂ ಅಡ್ಜಸ್ಟ್ ಆಗ್ಬೋದೋ ಏನೋ, ಆದರೆ ಅವ್ರ ಮನೆಯಲ್ಲಿ ಅದು ನಿಂಗೆ ಅಡ್ಜಸ್ಟ್ ಆಗೋದು ಕಷ್ಟ ಅನ್ಸುತ್ತಪ್ಪ. ಯಾಕೆ? ಯಾಕೆ ಅಂದರೆ ಅವ್ರ ಮನೇಲಿ ಆ ತೇಜಸ್ವಿ ಮತ್ತು ಅವರಮ್ಮ ಇಬ್ಬರೇ ಇರೋದು ಮೇಘ್ನಾ. ಅದಕ್ಕೆ ನೀನಲ್ಲಿ ಹೋದಾಗ ನೀನು ಮೂರನೇವಳು ಅಂತ ಅನಿಸ್ಬೋದೇನೋ ಅಂತ. ಇಷ್ಟು ವರ್ಷ ಅವ್ರ ಜಗತ್ತಲ್ಲಿ ಅಮ್ಮ ಮಗ ಇಬ್ಬರೇ ಇದ್ರು ಕಣೆ. ತೇಜಸ್ವಿ ಅವ್ರ ಅಮ್ಮಂಗೆ ಒಬ್ಬನೇ ಮಗ. ನಾ ಹೇಳೋದು ಅರ್ಥ ಆಗ್ತಾ ಇದೆಯಾ? ನೀನ್ ಹೇಳೋದು ನಿಂಗೆ ಅರ್ಥ ಆಗ್ಬೇಕು. ನಾನು ನಮ್ಮ ಅಪ್ಪ ಅಮ್ಮಂಗೆ ಒಬ್ಳೆ ಮಗಳು ತಾನೆ, ಅಲ್ಲಿಗೆಲ್ಲ ಸರಿ ಹೋಯ್ತಲ್ಲ. ಹಂಗಲ್ವೇ ಮೇಘ್ನಾ, ಅಮ್ಮ ಮಗ ಇಬ್ಬರೇ ಇದ್ದಿದ್ದ ಮನೆಗೆ ಸಡನ್ನಾಗಿ ನೀನು ಹೋದಾಗ ಮೂರನೇವಳು ಅಂತ ಅನ್ನಿಸ್ಬೋದಲ್ಲ. ಅಲ್ಲ, ಅವ್ರ ಕಂಡ್ರೆ ನಿಂಗೆ ಎಷ್ಟೇ ಇಷ್ಟ ಇದ್ದರೂ ಒಂದೇ ಮನೇಲಿರೋದು, ಒಟ್ಟಿಗೆ ಬದುಕೋದು ಬೇರೆಯೇ ಥರ ಕಣೆ. ಹೊಸ ಸಂಬಂಧ, ಅರ್ಥ ಮಾಡ್ಕೊಳ್ಳೋದು ಎಷ್ಟೆಲ್ಲ ಇರುತ್ತೆ. ನೀನೇನು ಶ್ಯಾಮನ್ ಥರ ಅವ್ರನ್ನ ಹುಟ್ಟಿದಾಗಿಂದ ನೋಡಿಲ್ವಲ್ಲ. ಅದಕ್ಕೇನಿವಾಗ ಮತ್ತೆ ಹುಟ್ಟಿದಾಗಿಂದ ಜೊತೆಲಿರೋಣ, ಆಮೇಲೆ ಮದ್ವೆ ಆಗೋಣ ಅಂತ ಹೇಳ್ಬೇಕಾ? ನೀನೊಬ್ಳು, ನೀನು ಯಾವುದನ್ನು ನೇರವಾಗಿ ಅರ್ಥನೇ ಮಾಡ್ಕೊಳ್ಳೋದಿಲ್ಲ ಅಲ್ವಾ? ಏನಾದರೂ ಮಾಡ್ಕೊ. ನೋಡು, ಈ ಮದುವೆ ಆದರೆ ನೀನು ತುಂಬ ಪಶ್ಚಾತ್ತಾಪ ಪಡ್ತೀಯ. ಆವಾಗ ಈ ನಿನ್ನ ಅತ್ತೆನ ಒಂದ್ಸಲ ನೆನೆಸ್ಕೊ. ಇನ್ನೇನು ಮಾಡೋದು? ಯಾಕತ್ತೆ ಒಂದ್ಸಲ ನನ್ನ ಎಂಗೇಜ್ಮೆಂಟ್ ಕ್ಯಾನ್ಸಲ್ ಆಗಿದ್ದು ಸಾಲ್ದ? ನಂಗೆ ಗೊತ್ತು ನಿನಗೆ ಸಿಗ್ತಿರೋ ಸುಖ ಸಂತೋಷ ಎಲ್ಲ ನನಗೆ ಸಿಗ್ತಿದ್ಯಲ್ಲ ಅಂತ ತಡ್ಕೊಳಕ್ಕಾಗ್ತಿಲ್ಲ ನಿಂಗೆ. ಮದುವೆ ಆಗು ಅಂದರೆ ನೀನು ಮದುವೆ ಆಗಲ್ಲ, ಬೇರೆಯವ್ರಿಗೂ ಮದುವೆ ಆಗಕ್ಕೆ ಬಿಡಲ್ಲ. ನೀನು ಉದ್ದೇಶ ಕೇಳಿ ಕೇಳಿ ನಂಗೆ ತಲೆ ಕೆಟ್ಟು ಹೋಗಿದೆ. ನೀನು ಉದ್ದೇಶ ಕೇಳಿ ಕೇಳಿ ನಂಗೆ ತಲೆ ಕೆಟ್ಟು ಹೋಗಿದೆ. ನಾನು ಸಂತೋಷವಾಗಿರ್ಬೇಕು. ಪ್ಲೀಸ್ ನನ್ನ ಸಂತೋಷನ ಹಾಳು ಮಾಡಬೇಡ. ನಿನ್ನ ಥರ ಗೋಳಾಡ್ಕೊಂಡು ಜೀವನ ಮಾಡಕ್ಕೆ ನಂಗೆ ಆಗಲ್ಲ. ಇವಾಗ ನಾನು ಕೇಳ್ತೀನಿ, ನಾನು ಹೇಳಿದ ಅರ್ಥ ಆಯ್ತಾ? ಮೇಘ್ನಾ, ನಾ ಮಾತಾಡಿದ ತಪ್ಪಾಗಿದ್ರೆ ಸಾರಿ. ನೀನು ಚೆನ್ನಾಗಿರ್ಲಿ ಅಂತಾನೆ ನಾನು ಬಯಸೋದು ಕಣೆ. ಇನ್ನು ಹೆಂಗೆ ಅರ್ಥ ಮಾಡಿಸ್ಲಿ ನಿಂಗೆ? ನೀನು ಶ್ಯಾಮ ಅಂದರೆ ನನ್ನ ಜೀವಕ್ಕೆ ಸಮಾನ. ನಾಳೆಗೆ ಆಲ್ ದ ಬೆಸ್ಟ್. ಚೆನ್ನಾಗಿ ನಿದ್ದೆ ಮಾಡು. ಗುಡ್ ನೈಟ್. ಎಲ್ಲಿಗೋ ಸವಾರಿ?
ಅದು ಇಷ್ಟೊತ್ತಲ್ಲಿ. ಎಂಥದ್ದೂ ಇಲ್ಲ. ನಾಳೆ ನನ್ನ ಗಂಡು ಹುಡುಗಿ ಎಂಗೇಜ್ಮೆಂಟ್ ಅಲ್ವಾ, ಅದಕ್ಕೆ ಸೂರ್ಯ ಹುಟ್ಟೋಕ್ಕೂ ಮುಂಚೆ ನಾಲಿರಬೇಕು. ಅದಕ್ಕೆ ಲೈಟಾಗಿ ಸ್ಟೈಲ್ ನೋಡ್ಕೊತ ಇದ್ನಪ್ಪ. ಏನಮ್ಮ ಈ ನಾಯಿಗಳ ಕಾಟ? ಲೋ ಶ್ಯಾಮ, ಆ ಮೇಘ್ನ ನಿಂಗೆ ಸಿಗಲ್ಲ ಅನ್ನೋದು ಗ್ಯಾರಂಟಿ ತಾನೆ? ಮತ್ತೆ ಯಾಕೆ ಅವಳು ಹಿಂದೆ ಬಿದ್ದಿದ್ಯಾ? ಅಲ್ಲೇನು ಸಿಗಲ್ಲ ಕಣ ನಿಂಗೆ. ರೀ ಶ್ಯಾಮಲಾ ಆಂಟಿ, ಲೈಫಲ್ಲಿ ಸ್ವಲ್ಪ ಸಮಾಧಾನ. ಇಷ್ಟು ವರ್ಷ ಅವಳಿಂದ ಏನಾದ್ರು ಸಿಗುತ್ತೆ ಅಂತ ಅವಳ ಜೊತೆ ಇದ್ದೆ ಅನ್ಕೊಂಡ್ರ? ಹಿಂದಿನ ಅವಳ ನನ್ನ ದೋಸ್ತೆ, ಈಗಲೂ ಅವಳ ನನ್ನ ದೋಸ್ತೆ. ಸರಿ. ಅಲ್ಲ ಕಣ ಶ್ಯಾಮ, ನಾಳೆ ಅವಳು ಮದುವೆ ಆಗಿ ಗಂಡನ ಜೊತೆಲಿ ಹೋಗೋಳು. ಅವಳ ಜೊತೆ ಸುತ್ತಾಡ್ತೀನಿ ಅಂದರೆ ಚೆನ್ನಾಗಿರುತ್ತಾ? ಸ್ವಲ್ಪ ಯೋಚನೆ ಮಾಡು. ದಡ್ಡನ್ ತಂದು